ಎಲ್ಲರಿಗೂ ನಮಸ್ಕಾರ. ಶೃಂಗೇರಿ ಶಾರದಾಂಬಾ ಅಸ್ಟ್ರೋ ಸೆಂಟರ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಎಷ್ಟೇ ಹಣ ಸಂಪಾದನೆ ಮಾಡಿದ್ರೂ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ. ನಾನು ಎಷ್ಟೇ ಬೆಳಗ್ಗೆಯಿಂದ ಸಂಜೆವರೆಗೂ ದುಡ್ದಂಥ ಹಣ ನನ್ನ ಕೈಲಿ ಹೋಗ್ತಾ ಇದೆಯಲ್ಲ, ಫೋಲ್ ಆಗ್ಬಿಡ್ತಾ ಇದೆಯಲ್ಲ, ಅಥವಾ ಎಷ್ಟೇ ಸಂಪಾದನೆ ಮಾಡಿದ್ರೂ ಅದು ನಿಲ್ತಾ ಇಲ್ಲ. ಅದು ಹೇಗೆ ನಮ್ಮ ಕೈಯಿಂದ ಹೋಗ್ತಾ ಇದೆ ಅಂತ ನಮಗೆ ಗೊತ್ತಾಗಲ್ಲ ವೀಕ್ಷಕರೇ. ಹಾಗೆ ಹಣ ಖರ್ಚಾಗ್ತಾ ಇರ್ತದೆ. ಅಷ್ಟೇ ಸಂಪಾದನೆ ಮಾಡಿರ್ತೀವಿ, ಅಷ್ಟು ದುಡ್ಡನ್ನು ಖರ್ಚು ಮಾಡಿಬಿಡ್ತೀವಿ ವೀಕ್ಷಕರೇ. ಆ ಒಂದು ಹಣ ನಾವು ಮತ್ತೆ ಪಡ್ಕೊಳ್ಬೇಕು ಅಂದರೆ, ಅಥವಾ ನೀವು ಕೊಟ್ಟಂಥ ಸಾಲ ಮತ್ತೆ ನಿಮಗೆ ಮರುಕಳಿಸ್ಬೇಕು ಅಂದರೆ ವೀಕ್ಷಕರೇ, ಅಥವಾ ನಿಮ್ಮ ಮನೆಯಲ್ಲಿ ಧನಲಕ್ಷ್ಮಿ ಯಾವಾಗಲೂ ನೆಲೆಸಬೇಕು ಅಂದರೆ ಈ ಒಂದು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ. ಈ ಒಂದು ಸಣ್ಣ ಕೆಲಸ ಮಾಡಿದ್ದಲ್ಲಿ ನಿಮಗೆ ನಿಮ್ಮ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮಿ ನೆಲೆಯೂರ್ತಾರೆ ವೀಕ್ಷಕರೇ. ಅದು ಹೇಗೆ ಮಾಡಬೇಕು ಮತ್ತು ಯಾವಾಗ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ವೀಕ್ಷಕರೇ. ಇದನ್ನ ಒಂದು ಶುಕ್ರವಾರ ನೀವು ಮಾಡಿ ವೀಕ್ಷಕರೇ. ಮಡಿಯಿಂದ ಶುಕ್ರವಾರ ಈ ಒಂದು ಸಣ್ಣ ಕೆಲಸ ಮಾಡಿದ್ದಲ್ಲಿ ನಿಮಗೆ 100% ರಿಸಲ್ಟ್ ಅನ್ನೋದು ಸಿಗುತ್ತೆ ವೀಕ್ಷಕರೇ. ಮೊದಲಿಗೆ ವೀಕ್ಷಕರೇ, ಒಂದು ತಾಮ್ರದ ಚೊಂಬನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಈ ತಾಮ್ರದ ಚೊಂಬನ್ನು ಹುಣಸೆ ಹಣ್ಣಿನಿಂದ ಶುದ್ಧ ಮಾಡಿಟ್ಕೊಳ್ಬೇಕು ಮತ್ತು ಮಡಿಯಿಂದ ಈ ಒಂದು ಪಾತ್ರೆನ ತೊಳಿಬೇಕಾಗುತ್ತೆ ವೀಕ್ಷಕರೇ. ತೊಳೆದ್ಬಿಟ್ಟು ಇದಕ್ಕೆ ವೀಕ್ಷಕರೇ ಮೊದಲಿಗೆ ನೀವು ಅರಿಶಿಣನ ಹಾಕಬೇಕಾಗುತ್ತೆ. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಹೀಗೆ ಅರಿಶಿಣದಿಂದ ಭಸ್ಮದ ರೀತಿಯಲ್ಲಿ ಹೀಗೆ ಇಡಬೇಕು ವೀಕ್ಷಕರೇ. ನಂತರ ಈ ಒಂದು ಮಧ್ಯಭಾಗದಲ್ಲಿ ನೀವು ಕೆಂಪು ಕುಂಕುಮ ಇಡಿ ವೀಕ್ಷಕರೇ. ನೋಡಿ, ಹೀಗೆ ಕುಂಕುಮನ ಹಚ್ಚಬೇಕಾಗುತ್ತೆ. ಹಚ್ಚಿ ಆದ ನಂತರ ಇದರ ಒಳಗಡೆನು ಸ್ವಲ್ಪ ಕುಂಕುಮ ಮತ್ತು ಅರಿಶಿಣ ಎರಡನ್ನು ಹಾಕಬೇಕಾಗುತ್ತೆ ವೀಕ್ಷಕರೇ. ಹೀಗೆ ಹಾಕುವಾಗ ಲಕ್ಷ್ಮಿಯ ಮಂತ್ರವನ್ನು ಪಠಿಸಿ ವೀಕ್ಷಕರೇ. ಇದಿಷ್ಟು ಆದ ನಂತರ ಇದರ ಒಳಗಡೆ ನೀವು ಒಂದಿಷ್ಟು ಕಾಯನ್ನು ಹಾಕಬೇಕಾಗುತ್ತೆ ವೀಕ್ಷಕರೇ. ₹1 ಕಾಯಿನಾದ್ರೂ ಆಗ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಎಷ್ಟಿರುತ್ತೆ ಕಾಯಿನ್ಗಳು ಅದಷ್ಟು ವೀಕ್ಷಕರೇ ಈ ಒಂದು ತಾಮ್ರದ ಚೊಂಬಿನಲ್ಲಿ ಹಾಕಿ ವೀಕ್ಷಕರೇ. ನೋಡಿ, ಹೀಗೆ ಹಾಕೊಳ್ಬೇಕಾಗುತ್ತೆ. ಮೊದಲಿಗೆ ಅರಿಶಿನ ಕುಂಕುಮ ಹಾಕಿ ನಂತರ ಕಾಯಿನನ್ನು ಹಾಕಬೇಕಾಗುತ್ತೆ ವೀಕ್ಷಕರೇ. ಇದಿಷ್ಟು ಹಾಕಿ ಆದ ನಂತರ ಇದಕ್ಕೆ ಹೂವಿಂದ ಅಲಂಕಾರ ಮಾಡಬೇಕು ವೀಕ್ಷಕರೇ. ನೋಡಿ, ನಾನೀಗ ತೋರಿಸ್ಕೊಡ್ತೀನಿ. ಹೀಗೆ ಹೂವನ್ನು ಹಾಕಿ ವೀಕ್ಷಕರೇ. ಇದಿಷ್ಟು ಹಾಕಿ ಆದ ನಂತರ ವೀಕ್ಷಕರೇ ಇದರ ಸುತ್ತಲೂ ಈ ತಾಮ್ರದ ಚೊಂಬಿರುತ್ತಲ್ಲ ವೀಕ್ಷಕರೇ, ಇದರ ಸುತ್ತಲೂ ಬಟ್ಟಿಟ್ಕೊಂಡು ಬರಬೇಕಾಗುತ್ತೆ. 4 ದಿಕ್ಕಿನಲ್ಲೂ ನೀವು ಕೆಂಪು ಕುಂಕುಮದಿಂದ ಬಟ್ಟನ್ನು ಹಚ್ಚಿ ವೀಕ್ಷಕರೇ. ನೋಡಿ, ಹೀಗೆ ಇಡಬೇಕಾಗುತ್ತೆ. ಸುತ್ತಲೂ ಹಚ್ಬಿಟ್ಟು ನಂತರ ಇದಕ್ಕೆ ವೀಕ್ಷಕರೇ ಅಕ್ಷತೆನೂ ಸ್ವಲ್ಪ ಹಾಕಬೇಕಾಗುತ್ತೆ. ಇದಿಷ್ಟು ಹಾಕ್ಬಿಟ್ಟು ವೀಕ್ಷಕರೇ ನೀವು ಮುಂದೆ ಏನ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ವೀಕ್ಷಕರೇ ನೀವು ನಿಮ್ಮ ದೇವರ ಕೋಣೆಯಲ್ಲಿ ಮಾಡಬೇಕಾಗುತ್ತೆ. ಮಡಿಯಿಂದ ಈ ಒಂದು ಸಣ್ಣ ಪೂಜೆಯನ್ನು ಮಾಡಿ ವೀಕ್ಷಕರೇ. ಅಕ್ಷತೆ, ಕುಂಕುಮ, ಕಾಯಿನ್, ಹೂವು ಇಷ್ಟನ್ನು ಈ ಒಂದು ತಾಮ್ರದ ಚೊಂಬಿನಲ್ಲಿ ಹಾಕ್ಬಿಟ್ಟು ದೇವರ ಎದುರಲ್ಲಿ ಇಟ್ಟು ಪೂಜೆ ಮಾಡಿ ವೀಕ್ಷಕರೇ. ಪೂಜೆ ಹೇಗ್ ಮಾಡ್ಬೇಕಂದ್ರೆ ನೋಡಿ ವೀಕ್ಷಕರೇ, ಹೀಗೆ ಇಟ್ಟಿರ್ತಿರಲ್ಲ, ಇದು ಎದುರುಗಡೆ ಕಾಣ್ತಾ ಇರಬೇಕು. ಭಸ್ಮ ಹಚ್ಚಿರುವಂಥದ್ದು ಎದುರುಗಡೆ ಕಾಣಬೇಕಾಗುತ್ತೆ. ಹೀಗೆ ನೀವು ದೇವರ ಕೋಣೆಯಲ್ಲಿ ಕುಳಿತು ಪೂರ್ವಕ್ಕೆ ಕುಳಿತು ಈ ಒಂದು ಸಣ್ಣ ಪೂಜೆ ಮಾಡಿ ವೀಕ್ಷಕರೇ. ಇದನ್ನು ಗಂಧದ ಕಡ್ಡಿಯಿಂದ ಪೂಜೆ ಮಾಡ್ತಾ ವೀಕ್ಷಕರೇ ಲಕ್ಷ್ಮೀ ಸ್ತೋತ್ರವನ್ನು 108 ಬಾರಿ ಪಠಿಸಿ ವೀಕ್ಷಕರೇ. 108 ಬಾರಿ ಲಕ್ಷ್ಮೀ ಸ್ತೋತ್ರವನ್ನು ಪಠಿಸುತ್ತಾ ನೀವು ಪೂಜೆ ಮಾಡಬೇಕಾಗುತ್ತೆ. ಹೀಗೆ ಒಂದು 5 ಶುಕ್ರವಾರ ಅಥವಾ 3 ಶುಕ್ರವಾರನಾದ್ರೂ ಮಾಡ್ಬೋದು ವೀಕ್ಷಕರೇ. ಹೀಗೆ ನೀವು ಮಾಡ್ತಾ ಬನ್ನಿ ವೀಕ್ಷಕರೇ. ನಂತರ ಇದನ್ನ ವೀಕ್ಷಕರೇ ಡೈಲಿ ಪೂಜೆ ಮಾಡಬೇಕು. ಡೈಲಿ ದಿನನಿತ್ಯ ನೀವು ಪೂಜೆ ಮಾಡಿದ್ದಲ್ಲಿ ನಿಮಗೆ ಒಳ್ಳೆಯದು. ಅಥವಾ ಕೆಲವರು ಡೈಲಿ ಪೂಜೆ ಮಾಡೋದಿಲ್ಲ, ವಾರಕ್ಕೊಂದ್ಸರಿ ಪೂಜೆ ಮಾಡುವಂತಹ ವ್ಯಕ್ತಿಗಳು ಇರ್ತಾರೆ, ಮನೆಗಳು ಇರುತ್ತೆ ವೀಕ್ಷಕರೇ. ಅಂಥವರು ಶುಕ್ರವಾರ ಶುದ್ಧದಿಂದ ಒಳ್ಳೆ ಮನಸ್ಸಿಟ್ಕೊಂಡು ಈ ಒಂದು ಪೂಜೆ ಮಾಡಿ ವೀಕ್ಷಕರೇ. ಈ ಒಂದು ಪೂಜೆ ಮಾಡಿ ಆದ ನಂತರ ಇದನ್ನ ದೇವರ ಕೋಣೆಯಲ್ಲೇ ಇಡಬೇಕು, ಮತ್ತೆಲ್ಲೂ ಇಡಬಾರ್ದು ವೀಕ್ಷಕರೇ. ಇದಿಷ್ಟು ಆದ ನಂತರ ಆ ಕಾಯಿನ್ ತಗೊಂಡು ಬಂದ್ಬಿಟ್ಟು ವೀಕ್ಷಕರೇ ನಿಮ್ಮ ಬೀರುಲಿ ಇಟ್ಕೊಳ್ಳಿ.
ಪ್ರತಿ ವಾರ ಮಾಡಬೇಕಾಗುತ್ತೆ. ಪ್ರತಿ ವಾರ ಮಾಡಿ ಯಾರು ಮುಟ್ಟಬಾರದು ವೀಕ್ಷಕರೇ. ಪ್ರತಿ ವಾರ ಮಾಡಿಬಿಟ್ಟು ಲಾಸ್ಟನೇ ವಾರ ದಿನ ಈ ಕಾಯನ್ನ ತೆಗೆದು ನಿಮ್ಮ ಬೀರುಲಿಡಿ, ಯಾರಿಗೂ ಕೊಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಅದು ಯಾವುದೇ ಕಾರಣಕ್ಕೂ ಎಂಥದೇ ಸಂದರ್ಭ ಬಂದರೂ ಆ ಕಾಸನ್ನ ನೀವು ಖರ್ಚು ಮಾಡಬಾರ್ದು. ಹೀಗೆ ಮಾಡ್ತಾ ಬನ್ನಿ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಧನಲಕ್ಷ್ಮಿ ಅನ್ನೋದು ತಾಂಡವವಾಡುತ್ತೆ ಮತ್ತು ನೀವು ಕೊಟ್ಟಂತ ಸಾಲ ಅಥವಾ ನಿಮ್ಗೆ ಯಾರಾದರೂ ಕೊಡಬೇಕಾಗಿದ್ರೆ ಅದು ನಿಮಗೆ ಕೂಡಲೇ ಬಂದು ತಲುಪುತ್ತೆ ವೀಕ್ಷಕರೇ. ಇನ್ನೂ ಹೆಚ್ಚಿನ ವಿಷಯದ ಬಗ್ಗೆ ತಿಳಿಬೇಕಂದ್ರೆ ನಮ್ಮ ಗುರೂಜಿಗಳ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ. ಒಮ್ಮೆ ಅವರಿಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ವೀಕ್ಷಕರೇ. ಧನ್ಯವಾದಗಳು.